ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಾಮಕರಣ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲೇ ಅಪ್ಲೋಡ್ ಮಾಡ್ಬೋದಿತ್ತು, ಬಟ್ ತುಂಬ ಲ್ಯಾಗ್ ಆಗುತ್ತೆ ಅಂತ ನಾನು 2 ಪಾರ್ಟಲ್ಲಿ ಮಾಡ್ತಾಯಿದ್ದೀನಿ. ಸೊ ನಮಗೆ ಟೈಮ್ ಇರಲಿಲ್ಲ, ಫೋಟೋಸ್ನ ಜಾಸ್ತಿ ತೊಗೊಂಡಿಲ್ಲ. ಸ್ವಾಮಿಗಳು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿಸ್ಕೊಳ್ಳೋಣ ಅಂತ ಕ್ಲಿಕ್ ಮಾಡಿಸ್ಕೊಂಡು ಪೂಜೆಗೆ ಕೂತ್ಕೊಂಡ್ವಿ. ಅಂದರೆ ಇವ್ರದ್ದೇ ಬೇರೆ ಥರ ಶಾಸ್ತ್ರ ನಮಗೆ ಮಾಡಿಸಿದ್ರು ಸ್ವಾಮಿಗಳು, ಅಂದರೆ ಐನೋರು. ನಾವೇ ಬೇರೆ ಥರ ಮಾಡೋದು, ಅಂದರೆ ಕಂಪ್ಲೀಟ್ಲಿ ಡಿಫ್ರೆಂಟಾಗಿತ್ತು. ಅದು ಅವರು ಯಾವುದನ್ನು ಫಾಲೋ ಮಾಡ್ತಾರೆ ಗೊತ್ತಿಲ್ಲ. ನಾವೇ ಬೇರೆ ಥರ ಮಾಡೋದು. ಅಂದರೆ ಎಲ್ಲರೂ ಇದೇ ಥರನ ಏನೂ ಗೊತ್ತಿಲ್ಲ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಮ್ಮದ್ರಲ್ಲಿ ಒಂದು 50% ಅಷ್ಟು ಮಾಡಿದ್ರು, ಇನ್ನು 50% ಬೇರೆ ಥರನೇ ಇತ್ತು. ಸೊ ಆಲ್ರೆಡಿ ಲೇಟ್ ಆಗಿತ್ತು. 10ಗೆ ಸ್ಟಾರ್ಟ್ ಮಾಡಬೇಕಿತ್ತು. 10:30, 11 ಆಗೋಯಿತು. ಲೇಟಾಗಿ ಸ್ಟಾರ್ಟ್ ಮಾಡಿದ್ದು. ಜನ ಕೂಡ ಎಲ್ಲ ಲೇಟಾಗೇ ಬಂದಿದ್ದು. ಅಷ್ಟರೊಳಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಮತ್ತು ಅಭಿಷೇಕ ಎಲ್ಲ ಮಾಡಿಸ್ತಾಯಿದ್ದೀವಿ ನಾವು. ಮತ್ತು ಗುಡ್ಡಿ ಅಳ್ತಾನೇ ಇದ್ಲು. ಅಂದರೆ ಎಲ್ರಿಗೂ ಎತ್ಕೊಳ್ಬೇಕು ಅಂತ ಇಷ್ಟ ಆಗ್ತಿದೆ, ಆದರೆ ಅವಳು ಯಾರ ಹತ್ರನೂ ಹೋಗ್ತಿಲ್ಲ. ಅಮ್ಮ ಹತ್ರ ಬಿಟ್ಟರೆ ಯಾರ ಹತ್ರನೂ ಹೋಗ್ತಿಲ್ಲ. ಅಂದರೆ ಅಳ್ತಾನೇ ಇದ್ಲು ಬೆಳಗ್ಗೆಯಿಂದನೂ. ಅಂದರೆ ಪೂಜೆ ಆಗೋವರೆಗೂ 12ವರೆಗೂ ಹಾಗೇ ಇದ್ಲು, ಅಳ್ತಾನೇ ಇದ್ಲು. ಅಂದರೆ ಅವಳಿಗೆ ಬೆಳಿಗ್ಗೆ ಪೋಲಿಯೋ ಡ್ರಾಪ್ಸ್ ಬೇರೆ ಹಾಕ್ಸ್ಬಿಟ್ವಿ, ಅದರಿಂದ ಕೋಲ್ಡ್ ಸ್ಟಾರ್ಟ್ ಆಯಿತು. ಗೊತ್ತಿರಲಿಲ್ಲ ಕೋಲ್ಡ್ ಆಗುತ್ತೆ ಅಂತ. ಅವರೇನೂ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ಅದೇ ಮಾಡಿದ್ದು ಮಿಸ್ಟೇಕ್ ನಾನು. ಇಲ್ಲಾಂದರೆ ನಾರ್ಮಲಾಗೇ ಇರ್ತಿದ್ಲು ಅನಿಸುತ್ತೆ. ಕೋಲ್ಡ್ ಸ್ಟಾರ್ಟ್ ಆಗಿರೋದ್ರಿಂದ ಅದು ಇರಿಟೇಷನ್ ಸ್ಟಾರ್ಟ್ ಆಯಿತು ಅವಳಿಗೆ. ಅದು ಅಲ್ಲದೆ ಎಲ್ಲರೂ ಎತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಹತ್ತು ಅದು ಕೋಲ್ಡ್ ಜಾಸ್ತಿ ಆಗಿಬಿಡ್ತು. ನನಗಂತೂ ಒಂಥರ ಆಗೋಯ್ತು. ಅಂದರೆ ಅವಳು ಅಳೋದು ನೋಡಿ ಎಷ್ಟು ಅಳ್ತಿದ್ದಾಳೆ. ಅಂದರೆ ಎಲ್ರಿಗೂ ಮಕ್ಕಳಂದರೆ ಎತ್ಕೊಳ್ಳೋಕೆ ಇಷ್ಟ ಇರುತ್ತೆ, ಬಟ್ ಅದೇ ಅವಳು ಭಯ ಬೀಳ್ತಿದ್ಲು. ಅಂದರೆ ಬೇರೆಯವ್ರನ್ನ ನೋಡಿಬಿಟ್ಟು, ಸ್ಟ್ರೇಂಜರ್ಸ್ನ ನೋಡಿಬಿಟ್ಟು ಹಾಗೆ ಭಯ ಬೀಳ್ತಿದ್ಲು. ಎತ್ಕೊಂಡ್ರೆ ದೂರದಿಂದನೇ ಎಲ್ಲ ಮಾತಾಡ್ತಿದ್ರು, ಎಲ್ಲಿ ಮುಟ್ಟಿದ್ರೆ ಎತ್ಕೊಂಡ್ರೆ ಅಳ್ತಾಳೆ ಅಂತ. ಅಷ್ಟು ಅಳ್ತಿದ್ಲು. ಸೊ ನಮ್ಮದು ಪೂಜೆ ಅಭಿಷೇಕ ಎಲ್ಲ ಮುಗೀತು. ತೊಟ್ಲು ಪೂಜೆ ಸ್ಟಾರ್ಟ್ ಮಾಡಿದ್ವಿ ನಾವು. ತೊಟ್ಲು ಪೂಜೆ ಸ್ಟಾರ್ಟ್ ಮಾಡಿ ಅವಳನ್ನ ಫಸ್ಟು ತೊಟ್ಲಿಗೆ ಹಾಕಿಬಿಟ್ಟು, ಆಮೇಲೆ ಹೆಸರು ಏನೋ ಯಮಗಂಡಗಾಲನ ಏನೋ ಇತ್ತು, ಅದಕ್ಕೆ 12 ಮೇಲೆ ಹೆಸರು ಕರಿಬೇಕಂತ ಹೇಳಿದ್ರು. ಅದಕ್ಕೆ ತೊಟ್ಲು ಶಾಸ್ತ್ರ ಎಲ್ಲ ಮುಗಿಸ್ಬಿಡೋಣ ಅಂತ ಮಾಡ್ತಾಯಿದ್ದೀವಿ. ಮತ್ತು ನಾವು ಗುಡ್ಡಿಗೆ 11 ಮಂತ್ಸಲ್ಲಿ ನಾಮಕರಣ ಮಾಡ್ತಾಯಿರೋದು. 9 ಮಂತ್ಸಲ್ಲಿ ಮಾಡಬೇಕಿತ್ತು. 9 ಮಂತ್ಸಲ್ಲಿ ಮಾಡೋಕ್ಕಾಗಿಲ್ಲ. ಅವಳಿಗೆ ಜ್ವರ, ಕೋಲ್ಡ್ ಇತ್ತು. ಸೊ
ಮತ್ತು ಟೈಮ್ ಆಗೋಯಿತು. ಡಾಕ್ಟರ್ ಕೂಡ ಬೇಡ ಅಂತ ಹೇಳಿದ್ರು, ಈ ಟೈಮಲ್ಲಿ ಮಾಡೋದು ಬೇಡ ಅಂತ ಹೇಳಿದ್ರು. ಅದಕ್ಕೆ ಕೇಳಿದ್ವಿ ನಾವು 11 ಮಂತ್ಸಲ್ಲಿ ಮಾಡ್ಬೋದಾ ಅಂತ. ಮಾಡ್ಬೋದು, ಅದರಲ್ಲೇನಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು 11 ಮಂತ್ಸಲ್ಲಿ ಮಾಡೋಣ ಅಂತ ಇಟ್ಕೊಂಡಿದ್ದು. ಹೆಸರು ಕರಿಬೇಕು, ಅವಳನ್ನ ಕರ್ಕೊಂಡು ಬರೋಕ್ಕೆ ಭಯ ಆಗ್ತಿತ್ತು. ಅಂದರೆ ಅಳ್ತಿದ್ಲು ಜಾಸ್ತಿ ಅವ್ರನ್ನ ಸ್ವಾಮಿಗಳನ್ನ ನೋಡಿಬಿಟ್ಟು. ಅದಕ್ಕೆ ಅಮ್ಮನೂ ಕೂತ್ಕೊಳ್ಬೋದಾ ಅಂತ ಕೇಳಿ ಅಮ್ಮನೂ ಕೂರಿಸ್ಕೊಂಡು ಹೆಸರು ಇದು ಮಾಡೋಣ ಅಂತ ಶಾಸ್ತ್ರ ಇದು ಮಾಡೋಣ ಅಂತ ಮಾಡಿದ್ದು. ಅವಳು ಪೂಜೆನಲ್ಲಿ ಅವಳು ಕೂತ್ಕೊಂಡ್ರೇ ಒಳ್ಳೆಯದು, ಬಟ್ ಅವಳು ಕೂರ್ತಾನೆ ಇರಲಿಲ್ಲ, ಅಳ್ತಾನೆ ಇದ್ಲು. ಏನು ಮಾಡೋದು ಅಂತ ಅಮ್ಮ ಎತ್ಕೊಂಡು ಓಡಾಡಿಸ್ತಿದ್ರು. ಆಮೇಲೆ ಅಕ್ಕಿನಲ್ಲಿ ಹೆಸರು ಬರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಈ ಥರ ನಮ್ಮ ಕಡೆ ಎಲ್ಲ ಅಂದರೆ ಮೆಣಸಲ್ಲಿ ಇದು ಮಾಡ್ತಾರೆ, ಇವರು ಅಕ್ಕಿನಲ್ಲಿ ಬರ್ಸ್ತಾರೆ. ನಾವು ಹೇಳಿದ್ವಿ ಮೆಣಸಲ್ಲಿ ಇದು ಮಾಡಬೇಕಲ್ವ ಅಂತ. ಅವರು ಇಲ್ಲ ಆ ಥರ ಮಾಡಬಾರ್ದು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಇದರಲ್ಲೇ ಮಾಡ್ತಾಯಿದ್ದೀವಿ. ಮತ್ತು ಅಭಿಷೇಕ ಮಾಡಿದ್ದು ಹಾಲು ಮೊಸರು, ಅದರಲ್ಲಿ ಚಿನ್ನದ ಉಂಗುರನ ಅದ್ಬಿಟ್ಟು ಮಗು ಬಾಯಿಗೆ ಇಡಿ ಅಂತ ಹೇಳಿದ್ರು. ಇಟ್ವಿ, ಮಗು ಬಾಯಿನಲ್ಲಿ ಇಟ್ಬಿಟ್ಟು ಆಮೇಲೆ ಅವಳು ಡ್ರಾಪ್ಸ್ ಹಾಕಿರೋದ್ರಿಂದ ಅವಳಿಗೆ ಫುಲ್ಲು ಏನಾಗ್ತಿತ್ತು ಅಂತ ಗೊತ್ತಿಲ್ಲ. ಬಟ್ ನನಗೆ ನೋಡಿ ತುಂಬ ಬೇಜಾರಾಗ್ತಿತ್ತು, ಇರಿಟೇಟ್ ಆಗ್ತಿತ್ತು ನನಗೆ ಅವಳು ಅಳೋದನ್ನು ನೋಡಿ. ನಾನು ಪೂಜೆಯಿಂದ ಎದ್ದೇಳೋಕ್ಕೆ ಕೂಡ ಆಗೋಲ್ಲ ಅರ್ಧದಲ್ಲಿ, ಹಾಗಾಗಿತ್ತು. ಸರಿ ಫೈನ್, ಒನ್ ಡೇ ಅಲ್ವಾ, ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಅವಳ ಹತ್ರ ಪರವಾಗಿಲ್ಲ ಅಂತ ಸುಮ್ಮನೆ ಇದ್ದೆ. ಅಂದರೆ ನನ್ನ ಮೈಂಡೆಲ್ಲ ಅಲ್ಲೇ ಇತ್ತು. ಅಯ್ಯೋ ಅಳ್ತಾ ಇದ್ದಾಳಲ್ಲ, ನನ್ನ ಕಣ್ಣು ಫುಲ್ಲು ಅವಳ ಕಡೆನೇ ಇತ್ತು. ಏನು ಮಾಡೋಕ್ಕಾಗುತ್ತೆ, ಮಕ್ಕಳು ಇಂಥ ಟೈಮಲ್ಲೇ ಜಾಸ್ತಿ ಇದು ಮಾಡೋದು, ಕಿರಿಕಿರಿ ಮಾಡೋದು. ಬಟ್ ಅವಳದ್ದು ಏನೂ ಇದಿಲ್ಲ ಅನಿಸುತ್ತೆ. ಡ್ರಾಪ್ಸ್ ಹಾಕ್ಸಿದ್ದು ನಂದು ತಪ್ಪು. ಅಂದರೆ ಮಂಡೇ ಇದ್ದಿದ್ದು ನಾಮಕರಣ, ಸಂಡೇ ಹಾಕಿಸ್ಬೇಕಾಯ್ತು. ಸಂಡೇ ಅದು ಡ್ರಾಪ್ಸ್ ಹಾಕೋ ದಿನ. ಸಂಡೇ ನಂಗೆ ಗೊತ್ತಿರಲಿಲ್ಲ, ಹಾಕ್ಸಿಲ್ಲ. ಸೊ ಅದಕ್ಕೆ ನಾನು ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಮಂಡೇ ಮಾರ್ನಿಂಗ್ ಮನೆ ಹತ್ರನೇ ಬಂದಿದ್ದರು. ಸೊ ಅವ್ರ ಹತ್ರನೇ ಹಾಕಿಸ್ಬಿಟ್ಟೆ. ನೆಕ್ಸ್ಟ್ ಡೇ ಕೂಡ ಹಾಕ್ಸ್ಬೋದಿತ್ತು, ಟ್ಯೂಸ್ಡೇ ಎಲ್ಲ. ಹಾಕ್ಸಿಲ್ಲ ನಾನು, ಆವತ್ತೇ ಹಾಕ್ಸ್ಬಿಟ್ಟೆ. ನಂಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಈ ಥರ ಡ್ರಾಪ್ಸ್ ಹಾಕ್ಸಿರೋದು. ಯೂಶ್ವಲಿ ನಾವು Cloud9 ವ್ಯಾಕ್ಸಿನ್ಗೆ ಹೋದಾಗ ಅಲ್ಲೇ ಡ್ರಾಪ್ಸ್ ಹಾಕ್ತಾರೆ. ಗೊತ್ತಿಲ್ಲ, ಅದು ಒಂದು ಹಾಫ್ ಆನ್ ಅವರ್ ಕೂಡ ಇಲ್ಲ, 10 ಮಿನಿಟ್ಸ್ಗೆಲ್ಲ ಕೋಲ್ಡ್ ಸ್ಟಾರ್ಟ್ ಆಯಿತು. ಜ್ವರ ಏನೂ ಬಂದಿಲ್ಲ, ಕೋಲ್ಡ್ ಸ್ಟಾರ್ಟ್ ಆಯಿತು. ಆ ಕೋಲ್ಡ್ಗೆ ಅವಳಿಗೆ ಇರಿಟೇಷನ್ ಆಗೋಯಿತು. ಅದರಿಂದ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಮಾಡಿದ್ಲು. ಬಟ್ ಒಂದು ಸರಿ ಮಲ್ಕೊಂಡು ಇದ್ದರೆ ಸರಿ ಹೋಗ್ತಾಳೆ ಅಂತ ಸುಮ್ಮನೆ ಇದ್ವಿ. ಯಾವಾಗ ಪೂಜೆ ಮುಗಿಯುತ್ತೆ ಅಂತ ನಾವು ವೆಯ್ಟ್ ಮಾಡ್ತಿದ್ವಿ. ಇವಾಗ ಆರತಿ ತೆಗಿಬೇಕು,
ಮಗುನ ಕೂರಿಸ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಅವಳನ್ನ ಕೂರಿಸ್ಕೊಳ್ಳೋಕ್ಕೂ ಭಯ ಆಗ್ತಿತ್ತು, ಅಳ್ತಾನೇ ಇದ್ಲು. ಹೇಗೋ ಸ್ವಲ್ಪ ಸಮಾಧಾನ ಆಗಿದ್ದಾಳೆ. ಮತ್ತು ಅಳಿಸೋದು ಬೇಡ ಮಗುಗೆ ಅಂತ ಅಂದ್ಕೊಂಡಿದ್ವಿ. ಬಟ್ ಶಾಸ್ತ್ರ ಮಾಡಲೇಬೇಕಲ್ವ ನಾವು. ಎಲ್ಲರೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಅಂತ ಹೇಳಿದ್ರು. ಅಕ್ಷತೆ ಹಾಕ್ಬಿಟ್ಟು ಎಲ್ಲರೂ ಆಶೀರ್ವಾದ ಮಾಡ್ತಾಯಿದ್ದಾರೆ.
ಮತ್ತು ತೊಟ್ಲಲ್ಲಿ ಇವಾಗ ಮಲಗಿಸ್ಬೇಕು ಅಂತ ಹೇಳಿದ್ರು. ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಆಲ್ರೆಡಿ. ನೋಡಿ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹೇಗೆ ಅಂದರೆ ಉಸಿರು ಕಟ್ಟೋ ಥರ ಅಳ್ತಿದ್ಲು, ಭಯ ಪಟ್ಕೊಂಡು. ಅದು ಅಲ್ಲದೆ ಯಾರ ಹತ್ರನೂ ಇರೋದಿಲ್ಲ ಬೇರೆ. ಅದಲ್ಲದೆ ತೊಟ್ಲನ್ನ ನೋಡಿಬಿಟ್ಟು ಅದು ಭಯ ಬಿದ್ದು ಅಳ್ತಾನೇ ಇದ್ಲು. ಅದು 3 ಸರಿ ಮಲಗಿಸಿ ಎತ್ತಿ ಕೊಡಬೇಕು, ಅದು ಶಾಸ್ತ್ರ. ಕೆಳಗೆ ಇಲ್ಲ ಮೇಲೆಯಿಂದ ಕೊಡಬೇಕು ಅನಿಸುತ್ತೆ, ಆಗೋದಿಲ್ಲ ಅಂತ ಪಕ್ಕದಲ್ಲಿ ಕೊಡ್ತಾರದು. ಮಗು ತುಂಬ ಅಳ್ತಿದ್ದೆ, ಬೇಗ ಮಲಗಿಸಿ ಆರತಿ ಮಾಡಿಬಿಟ್ಟು ಎತ್ಕೊಳ್ಳಿ ಅಂತ ಹೇಳ್ತಿದ್ರು ಸ್ವಾಮಿಗಳು. ಅದಕ್ಕೆ ಬೇಗ ಆರತಿ ಮಾಡಿಬಿಟ್ಟು ಎತ್ಕೊಳ್ಳೋಣ ಅಂತ ಎತ್ಕೊಂಡ್ರು. ಬಟ್ ಅಳ್ತಾನೇ ಇದ್ಲು ಅವಳು, ಅಳು ನಿಲ್ಲಿಸೇ ಇಲ್ಲ. ಮತ್ತು ಅಳೋದು ನಿಲ್ಲಿಸಲ್ಲ ಅಂಥೇಳಿ ನಾನು ಕರ್ಕೊಂಡೋಗಿ ಫೀಡ್ ಮಾಡಿದೆ. ಹೇಗೆ ಅಳ್ತಿದ್ದಾಳೆ ನೋಡಿ, ಉಸಿರು ಕಟ್ಕೊಂಡು ಅಳ್ತಿದ್ದಾಳೆ. ಫೀಡ್ ಮಾಡೋಕ್ಕೆ ಕರ್ಕೊಂಡೋದೆ. ಫೀಡ್ ಮಾಡಿಸಿ ಮತ್ತು ಅಲ್ಲೇ ಮಲ್ಕೊಂಡ್ಳು. ಮಲ್ಕೊಂಡ್ಮೇಲೆ ಸ್ವಲ್ಪ ಆರಾಮಾಯಿತು ಅವಳಿಗೆ. ಆಲ್ಮೋಸ್ಟ್ 1 hour ಮಲ್ಕೊಂಡಿದ್ದಾಳೆ. ಮಲ್ಕೊಂಡು ಎದ್ಮೇಲೆ ಅವಳಿಗೆ ಸ್ವಲ್ಪ ಎಲ್ಲ ಸರಿ ಹೋಗಿದೆ. ನೇಮ್ ರಿವೀಲ್ ಮಾಡ್ತಿದ್ದೀವಿ. ಹೆಸರು ಗುಡ್ಡಿದು ನೇಮ್ ಬಂದುಬಿಟ್ಟು ತಕ್ಷ್ವಿ ಅಂತ. ತಕ್ಷ್ವಿ ಅಂದರೆ ಲಕ್ಷ್ಮಿ, ಗಾಡೆಸ್ ಲಕ್ಷ್ಮಿ. ತುಂಬ ಹೆಸರು ನೋಡಿದ್ವಿ, ಹುಡುಕಿದ್ವಿ. ಅಂದರೆ ಗುಡ್ಡಿ ಫ್ರೈಡೇ ಹುಟ್ಟಿರೋದ್ರಿಂದ ಲಕ್ಷ್ಮಿ ಹೆಸರೇ ಇಡಬೇಕಂತ ಇತ್ತು. ಅದಕ್ಕೆ ತಕ್ಷ್ವಿ ಸೆಲೆಕ್ಟ್ ಮಾಡಿದ್ವಿ. ತುಂಬ ಅಂದರೆ ಅವಳಿಗೆ R ಮತ್ತು T ಲೆಟರ್ 2 ಬಂದಿತ್ತು. R ಲೆಟರಿಂದ ಅಷ್ಟೊಂದು ಹೆಸರು ಚೆನ್ನಾಗಿಲ್ಲ. ಅಂದರೆ ನಮ್ಮ ತಂದೆದು ರಮೇಶ್ ಅಂತ ಹೆಸರು, ಅವ್ರದ್ದೇ ಲೆಟರ್ ಬಂದಿದೆಯಲ್ಲ, ಆರಿಂದನೇ ಇಡಬೇಕಂತ ತುಂಬ ಆಸೆ ಇತ್ತು ನನಗೆ. ಬಟ್ ಹೆಸರು ಸಿಕ್ತಿತ್ತು, ಎಲ್ಲ ಹಳೆಯ ಹೆಸರು. ಈಗಿನ ಜನರೇಷನ್ ಅಲ್ಲಿ ಇಡೋ ಥರ ಹೆಸರು ಯಾವುದೂ ಇರಲಿಲ್ಲ, ಹಳೆಯ ಹೆಸರುಗಳು ಇತ್ತು. ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಸರಿ ಏನು ಮಾಡೋದು ಅಂತ ಟೀನಲ್ಲಿ ಹಾಗೆ ಸರ್ಚ್ ಮಾಡಬೇಕಾದ್ರೆ ಈ ನೇಮ್ ಬಂತು, ತಕ್ಷ್ವಿ ಅಂತ. ಡಿಫ್ರೆಂಟಾಗಿದೆ, ನಾನು ಎಲ್ಲೂ ಕೇಳಲಿಲ್ಲ. ಚೆನ್ನಾಗಿದೆ, ಲಕ್ಷ್ಮಿ ಹೆಸರು ಬೇರೆ, ಇಡೋಣ ಅಂತ ಇಟ್ಟಿದ್ದು. ಲಾಸ್ಟಲ್ಲಿ ವಿ ಬರ್ತಿದೆಯಲ್ಲ, ಅದು ನನ್ನ ನೇಮ್ಗೂ ಸಿಮಿಲರ್ ಆಗುತ್ತೆ, ಮ್ಯಾಚ್ ಆಗುತ್ತೆ, ವೀಣಾ ಅಂತ. ತಕ್ಷ್ವಿ ವೀಣಾ ಚೆನ್ನಾಗಿದೆ. ಅದಕ್ಕೆ ಅದೇ ಇಡೋಣ ಅಂತ ಸೆಲೆಕ್ಟ್ ಮಾಡಿ ಇಟ್ಟಿದ್ದು. ಮತ್ತು ಎಲ್ಲರೂ ಊಟ ಮಾಡ್ತಿದ್ದಾರೆ. ಊಟ ಚೆನ್ನಾಗಿತ್ತು ಅಂತ ಹೇಳಿದ್ರು ಎಲ್ಲರೂ. ಸೀಮಂತದಲ್ಲೂ ನಾವು ಇಲ್ಲೇ ಮಾಡಿದ್ದು, ಸೀಮಂತಕ್ಕೂ ನಂದಿನಿನಲ್ಲೇ. ಆವಾಗ ಬೇರೆ ಥರ ಫುಡ್ನ ಸೆಲೆಕ್ಟ್ ಮಾಡಿದ್ವಿ. ಡಿಶಸ್ ಎಲ್ಲ ಬೇರೆ ಥರ ಇತ್ತು, ಇವಾಗಲೇ ಬೇರೆ ಥರ ಸೆಲೆಕ್ಟ್ ಮಾಡಿದ್ದು.
ಮತ್ತು ಎಲ್ಲರೂ ಹೆಸರು ಏನು ಅಂತ ಕೇಳಿದ್ರು. ಅಂದರೆ ಎಲ್ರಿಗೂ ಅದು ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಿಲ್ಲ. ಒಬ್ಬರು ತಶ್ವಿ ಅಂತ ಹೇಳ್ತಾರೆ, ಒಬ್ಬರು ತಕ್ಷಿತಾ ಅಂತ ಹೇಳ್ತಾರೆ, ಇನ್ನೊಬ್ಬರು ತಶ್ವಿತಾ ಅಂತ ಹೇಳ್ತಾರೆ. ಅದು ಪ್ರೊನೌನ್ಸ್ ಮಾಡೋಕ್ಕೆ ಒಂದು ಸ್ವಲ್ಪ ದಿನ ಕಷ್ಟ ಅಂದರೆ ಅಷ್ಟೊಂದು ಕಷ್ಟ ಇಲ್ಲ, ಬಟ್ ಅದು ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ತಶ್ವಿ ಅಂತ ಕರೀತಾರೆ, ಅಂದರೆ ಆ ಥರ ಹೆಸರು ಕೂಡ ಇದೆ, ತಶ್ವಿ ಅಂತ, ತಶ್ವಿತಾ ಅಂತ ಕೂಡ ಇದೆ, ಅದರಿಂದ ಕನ್ಫ್ಯೂಸ್ ಆಗುತ್ತೆ. ಇದು ತಕ್ಷ್ವಿ ಅಷ್ಟೇ, ತಶ್ವಿತಾ, ತಶ್ವಿ ಅಲ್ಲ, ತಕ್ಷ್ವಿ. ಆ ಥರ ಹೆಸರು ನಾವು ಕರೆಯೋದೇ ಇಲ್ಲ. ಎಲ್ಲರೂ ಗುಡ್ಡಿ ಅಂತಲೇ ಕರೆಯೋದು. ಗುಡ್ಡಿ ಅಂತ ಕರೆದ್ರೇ ಅವಳು ರಿಯಾಕ್ಟ್ ಮಾಡೋದು. ಮತ್ತು ಎಲ್ಲರೂ 3:30ವರೆಗೂ ಬರ್ತಾನೇ ಇದ್ದರು. ಸ್ವಲ್ಪ ಜನ ಲೇಟಾಗಿ ಬರ್ತಿದ್ರು. ಸೊ ನಾವು 4ವರೆಗೂ ಹಾಗೆ ಅಲ್ಲೇ ಇದ್ವಿ, ಹಾಲಲ್ಲೇ. ನೋಡಿ, ನಮ್ಮ ಅಣ್ಣನ ಮಗ ಇವನೇ ಫುಲ್ ವೀಡಿಯೋ ಇವನೇ ಮಾಡಿರೋದು, ಒಂದು ವೀಡಿಯೋದಲ್ಲೂ ಇಲ್ಲ. ಇಲ್ಲಿ ಲಾಸ್ಟಲ್ಲಿ ಒಂದು ವೀಡಿಯೋ ವೇಕೇಟ್ ಮಾಡಬೇಕಾದ್ರೆ ಒಂದು ವೀಡಿಯೋ ತೊಗೊಂಡಿದ್ದಾನೆ ಒಂದು. ನೋಡಿ, ಗುಡ್ಡಿ ಬೆಳಗ್ಗೆಯಿಂದ ಜನ ಇರಬೇಕಾದ್ರೆ ಫುಲ್ಲು ಹತ್ಬಿಟ್ಟು ಇವಾಗ ಹೋಗ್ಬೇಕಾದ್ರೆ ಆರಾಮಾಗಿದ್ದಾಳೆ, ಆಟ ಆಡಿಕೊಂಡು ಕಿರ್ಚಾಡಿಕೊಂಡು ಆರಾಮಾಗಿದ್ದಾಳೆ. ಎಲ್ಲರೂ ಅಂದ್ಕೊಳ್ಬೇಕು, ಅಯ್ಯೋ ಎಷ್ಟು ಅಳ್ತಾ ಇದ್ದಾಳೆ ಅಂತ. ಅಳ್ತಿದ್ಲು, ಅದು ಬಿಕಾಸ್ ಆಫ್ ಪೋಲಿಯೋ ಡ್ರಾಪ್ಸ್ ಅಷ್ಟೇ. ಇವಾಗ ಮತ್ತೆ ಪೋಲಿಯೋ ಡ್ರಾಪ್ಸ್ ಆದಮೇಲೆ ಅವಳು ಕೋಲ್ಡ್ ಇಲ್ಲ, ಏನೂ ಇಲ್ಲ. ಸೊ ಮುಗೀತು ಗೈಸ್, ನನ್ನ ನಾಮಕರಣ ವ್ಲಾಗ್ ಮುಗೀತು. ಎಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.